ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಉಮೇಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 2026ನೇ ಸಾಲಿಗೆ UGC ನೆಟ್ ಜೂನ್ 2026ಕ್ಕೆ ಆನ್ಲೈನ್ ಅರ್ಜಿಯನ್ನ ಬಿಟ್ಟಿದ್ದಾರೆ. ಸೊ ಈ ಒಂದು ಎಕ್ಸಾಮ್ಗೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು, ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು, ಇದಕ್ಕಿರ್ತಕ್ಕಂತಹ ಮಾನದಂಡಗಳೇನು ಮತ್ತು ಈ ಸಾರಿ ಈ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಹೊಸ ರೂಲ್ಸ್ ಅಂತ ತಂದಿದ್ದಾರೆ. ಅದೇನ್ ರೂಲ್ಸ್ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಒಂದು ಪಬ್ಲಿಕ್ ನೋಟಿಸ್ ಆಗಿರುತ್ತೆ. 29 ಏಪ್ರಿಲ್ 2026ಕ್ಕೆ ಹೊರಡಿಸಿದ್ದಾರೆ. ಇದನ್ನ ಏನಪ್ಪಾ ಅಂತಂದ್ರೆ ಓಪನಿಂಗ್ ಆಫ್ ದಿ ಆನ್ಲೈನ್ ರಿಜಿಸ್ಟ್ರೇಷನ್ ಪೋರ್ಟಲ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಬಿಟ್ಟಿದ್ದಾರೆ. ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ತುಂಬಲಿಕ್ಕೆ ನಿಮಗೆ ಒಂದು ಅರ್ಜಿ ಆಹ್ವಾನ ಮಾಡಿದ್ದೇವೆ ಅಂತಕ್ಕಂಥ ಒಂದು ಪ್ರಕಟಣೆ ಇದು. ಇದರಲ್ಲಿ ಏನಿರುತ್ತಪ್ಪ ಅಂದ್ರೆ ಇದಕ್ಕೆ ಸಂಬಂಧಿಸಿದಂತಹ ದಿನಾಂಕಗಳಾಗಿರ್ಬೋದು ಅಥವಾ ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು ಇರುತ್ತೆ. ಇಲ್ಲಿ ಈ ಒಂದು ಆನ್ಲೈನ್ ಅರ್ಜಿ ಯಾವಾಗಿಂದ ಯಾವಾಗ ಅಂದ್ರೆ 29 ಏಪ್ರಿಲ್ 2026ಕ್ಕೆ ಪ್ರಾರಂಭ ಆಗುತ್ತೆ. ಇದು ಅರ್ಜಿ, ಇದು ಅಂತಿಮ ದಿನಾಂಕ. ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವ್ದಪ್ಪ ಅಂತಂದ್ರೆ 20 ಮೇ 2026 ಮಧ್ಯರಾತ್ರಿವರೆಗೂ ಕೂಡ ಓಪನ್ ಇರುತ್ತೆ. ಸೊ ಅಷ್ಟರಲ್ಲಿ ಯಾರೆಲ್ಲ ನೆಟ್ಗೆ ಅರ್ಜಿಯನ್ನ ಸಲ್ಲಿಸಬೇಕಂತ ಇದ್ದಿರೋ ಅಭ್ಯರ್ಥಿಗಳು, ಸೊ ಅಂತ ಅಭ್ಯರ್ಥಿಗಳ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇದಕ್ಕೆ ಒಂದು ಫೀಸ್ ಅನ್ನ ಕಟ್ಟಲಿಕ್ಕೆ ಇರತಕ್ಕಂತಹ ಲಾಸ್ಟ್ ಡೇಟ್ ಕೂಡ ಅವತ್ತೇ ಆಗಿರುತ್ತೆ, 20 ಮೇ 2026 ಆಗಿರುತ್ತೆ. ಇಲ್ಲಿ ನೀವು ಏನಾದ್ರೂ ಅರ್ಜಿಯನ್ನ ಸಲ್ಲಿಸಿರ್ತೀರಾ, ಅಲ್ಲಿ ಏನಾದ್ರೂ ತಪ್ಪುಗಳನ್ನ ಮಾಡಿರ್ತೀರಾ, ಸೊ ಆ ತಪ್ಪುಗಳನ್ನ ಯಾವ ರೀತಿ ತಿದ್ಕೊಳ್ಳಿಕ್ಕೆ ಅವಕಾಶ ಇದೆನಾ ಅಂತ ನಿಮ್ಮಲ್ಲಿ ಒಂದು ಡೌಟ್ ಇರುತ್ತೆ. ಸೊ ಅದಕ್ಕೂ ಕೂಡ ಅವರು ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಏನಾದ್ರೂ ಕರೆಕ್ಷನ್ ಇಂದ ಪರ್ಟಿಕ್ಯುಲರ್ಸ್ ಇಂದ ಆನ್ಲೈನ್ ಅಪ್ಲಿಕೇಶನ್ ಏನಾದ್ರೂ ತಿದ್ದುಪಡಿಗಳಿದ್ದಲ್ಲಿ ನೀವು ಈ ದಿನಾಂಕಗಳಲ್ಲಿ ನೀವು ತಿದ್ದುಪಡಿಯನ್ನ ಮಾಡಿಕೊಳ್ಬಹುದಾಗಿದೆ. 22 ಮತ್ತು 24 ಮೇ ತಿಂಗಳಲ್ಲಿ ನೀವು ಅದನ್ನ ಮಾಡಿಕೊಳ್ಬಹುದಾಗಿದೆ. 3 ದಿನಗಳ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಎಕ್ಸಾಮ್ ಸಿಟಿ ಆಗಿರ್ಬೋದು ಅಥವಾ ಅಡ್ಮಿಟ್ ಕಾರ್ಡ್ ಇಲ್ಲಿ ಕೊಟ್ಟಿದ್ದಾರೆ. ಜೂನ್ 10ಕ್ಕೆ ಎಕ್ಸಾಮ್ ಸಿಟಿಯನ್ನ ಅನೌನ್ಸ್ ಮಾಡ್ತಾರೆ. ಅದೇ ರೀತಿ ಅಡ್ಮಿಟ್ ಕಾರ್ಡ್ ಅನ್ನ ಜೂನ್ 15ಕ್ಕೆ ಅವರು ಸಂಬಂಧಿಸಿದಂತ ಈ ಒಂದು ವೆಬ್ಸೈಟ್ ಅಲ್ಲಿ UGC ನೆಟ್ ವೆಬ್ಸೈಟ್ ಅಲ್ಲಿ ಅದನ್ನ ಪ್ರಕಟ ಮಾಡ್ತಾರೆ. ಎಕ್ಸಾಮ್ ಡೇಟ್ ಇದು ಜೂನ್ 22ನೇ ತಾರೀಕಿಂದ ಜೂನ್ 30ನೇ ತಾರೀಕಿನವರೆಗೂ ಕೂಡ ನಡೆಯುವಂತದ್ದು. ಅಂದ್ರೆ ಸುಮಾರು 31 ಎಕ್ಸಾಮ್ಗಳಿಗೆ ಇಲ್ಲಿ ನಡೆಸ್ತಿರೋದ್ರಿಂದ ಇಲ್ಲಿ ಸುಮಾರು 22ನೇ ತಾರೀಕಿಂದ 30ನೇ ತಾರೀಕಿನವರೆಗೂ ಜೂನ್ ತಿಂಗಳಲ್ಲಿ ಪರೀಕ್ಷೆ ನಡೆಯುತ್ತೆ ಇದು. ಸೊ ಇಲ್ಲಿ ಸೆಂಟರ್ ಡೇಟ್ ಶಿಫ್ಟ್ ಅಂದ್ರೆ ನೆಟ್ ಎಕ್ಸಾಮು ಕಂಪ್ಲೀಟ್ ಆನ್ಲೈನ್ ಬೇಸ್ ಆಗಿರುವ ಕಾರಣ, ಇದು ಕಂಪ್ಯೂಟರ್ ಬೇಸ್ಡ್ ಆಗಿರುವ ಕಾರಣ ಇಲ್ಲಿ ಶಿಫ್ಟ್ 2 ಇರ್ತಾವ. ಬೆಳಗಿನ ಶಿಫ್ಟ್ ಇರುತ್ತೆ ಮತ್ತು ಮಧ್ಯಾಹ್ನದ ಶಿಫ್ಟ್ ಇರುತ್ತೆ. ಸೊ ಆ ಶಿಫ್ಟ್ ಯಾವುದು ಅಂತ ನಿಮ್ಗೆ ಗೊತ್ತಾಗ್ಬೇಕಾದ್ರೆ ಅಡ್ಮಿಟ್ ಕಾರ್ಡ್ ಅಲ್ಲಿ ಅವರು ನಿಮ್ಮ ಒಂದು ಸಂಬಂಧಿಸಿದಂತ ಅಡ್ಮಿಟ್ ಕಾರ್ಡ್ ಅಲ್ಲಿ ಅವರು ಪ್ರಕಟಿಸಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಫೀ ಸ್ಟ್ರಕ್ಚರ್ ಅನ್ನು ಕೂಡ ತೋರಿಸಿದರೆ ಇಲ್ಲಿ ಜನರಲ್ ಆರ್ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಏನಿದ್ದಾರೆ ಅಂತ ಅಭ್ಯರ್ಥಿಗಳಿಗೆ 1150 ಇರುತ್ತೆ. ಮತ್ತೆ ಜನರಲ್ ಅಲ್ಲಿ EWS ಮತ್ತು OBC ವಿದ್ಯಾರ್ಥಿಗಳು, SC ಅಂತವರಿಗೆ 600 ರೂಪಾಯಿ ಈ ಫೀಸ್ ಇರುತ್ತೆ. SC ST PWD ಮತ್ತು ಥರ್ಡ್ ಜೆಂಡರ್ ಅಭ್ಯರ್ಥಿಗಳಿಗೆ 325 ರೂಪಾಯಿ ಫೀಸ್ ಇರುತ್ತೆ. ಇದು ಇಷ್ಟು ಫೀ ಸ್ಟ್ರಕ್ಚರ್ ಆಗಿರುತ್ತೆ. ಇಲ್ಲಿ ಇನ್ನು ಕೆಲವೊಂದನ್ನ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅವರು, ನೀವು ಕಂಪ್ಲೀಟ್ ಆಗಿ ಓದ್ಕೊಳ್ಬೇಕಾಗತ್ತೆ. ಇಲ್ಲಿ ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದನ್ನ ಒಂದೊಂದಾಗಿ ನೀವು ಕಂಪ್ಲೀಟ್ ಆಗಿ ಓದ್ಕೊಳ್ಬೇಕಾಗತ್ತೆ. ಈ ಒಂದು ಅರ್ಜಿಯ ಒಂದು ಯಾವ್ದಪ್ಪ ಅಂದ್ರೆ ಇದು ಆನ್ಲೈನ್ ಕಂಪ್ಲೀಟ್ ಬೇಸ್ಡ್ ಇರುತ್ತೆ. ಇದು ಯಾವುದೇ ರೀತಿಯಾಗಿ ಮ್ಯಾನ್ಯುವಲ್ಗೆ ಅವಕಾಶ ಇರೋಲ್ಲ. ಮತ್ತೆ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮ್ಮ ಹತ್ರ ಮೇಲ್ ID ಮತ್ತು ಮೊಬೈಲ್ ನಂಬರ್ ಕಂಪಲ್ಸರಿ ಆಗಿ ಇರಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಅವ್ರು ಏನೇ ಕಮ್ಯುನಿಕೇಶನ್ ಇದ್ರು ಕೂಡ ಇವೆರಡರ ಮೂಲಕ ನಿಮ್ಗೆ ಕಮ್ಯುನಿಕೇಶನ್ ಮಾಡ್ತಾರೆ, ಇಮೇಲ್ ಅಥವಾ ಮೊಬೈಲ್ ಮೂಲಕ. ಸೊ ನೀವು ಅರ್ಜಿಯನ್ನು ಸಲ್ಲಿಸುವಾಗ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಅನ್ನ ಇರುವಂತೆ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಇದರಲ್ಲಿ ಈ ಸರಿ ಹೊಸದಾಗಿ ಒಂದು ರೂಲ್ಸ್ ಅಂತ ತಂದಿದ್ದಾರೆ. ಅದು ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ನಿಮ್ಗೆ ಆನ್ಲೈನ್ ಅರ್ಜಿ ಸಲ್ಲಿಸ್ಬೇಕಾದ್ರೆ ಡೈರೆಕ್ಟ್ ಆಗಿ ಅಲ್ಲೇ ನಿಮ್ಗೆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಕೇಳ್ತಾ ಇತ್ತು. ಸೊ ಲಾಗಿನ್ ಆಗ್ತಾ ಇತ್ತು. ಬಟ್ ಈ ಸಾರಿ ಆತರ ಮಾಡಿಲ್ಲ ಅವರು. ಈ ಸರಿ ಏನಪ್ಪಾ ಅಂತಂದ್ರೆ ಡಿಜಿ ಲಾಕರ್ ಮೂಲಕನೇ ಅವರು
ಅರ್ಜಿ ಸಲ್ಲಿಸ್ಲಿಕ್ಕೆ ಹೇಳಿದ್ದಾರೆ. ಅಂದ್ರೆ ಕಂಪ್ಲೀಟ್ ಡಿಜಿಲಾಕರ್ ಮೂಲಕನೇ ನೀವು ಲಾಗಿನ್ ಆಗ್ಬೇಕಾಗತ್ತೆ. ಸೊ ಆ ಡಿಜಿಲಾಕರ್ ಯಾವ ರೀತಿ ನೀವು ಲಾಗಿನ್ ಆಗ್ಬೇಕು ನೀವು ನೋಡೋದಾದ್ರೆ ಇಲ್ಲಿ ನೀವು ಬಳಸುವಂತ ಬ್ರೌಸರ್ ಅಲ್ಲಿ UGC ನೆಟ್ ಅಂತ ಸರ್ಚ್ ಮಾಡಿ ಇಲ್ಲಿ ಫಸ್ಟ್ ಆಪ್ಷನ್ ಏನ್ ಬರುತ್ತೆ ಕ್ಲಿಕ್ ಮಾಡ್ಕೊಳ್ರಿ ಇದನ್ನ. ನಂತರ ಇದು ಯೂನಿವರ್ಸಿಟಿ ಗ್ರಾಂಟ್ಸ್ UGC ಒಂದು ಹೋಮ್ ಪೇಜ್ ಆಗಿರುತ್ತೆ. ಸೊ ಇದನ್ನ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗ ಕ್ಯಾಂಡಿಡೇಟ್ ಆಕ್ಟಿವಿಟಿ ಅಡಿಯಲ್ಲಿ ರಿಜಿಸ್ಟ್ರೇಷನ್ ವಿಂಡೋ ಫಾರ್ UGC ನೆಟ್ ಜೂನ್ 2026 ಎಕ್ಸಾಮಿನೇಷನ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಮಾಡ್ಕೊಂಡಾಗ ಇಲ್ಲೇ ನಿಮ್ಗೆ 3 ಆಪ್ಷನ್ಗಳು ಓಪನ್ ಆಗ್ತಾವೆ. ಇಲ್ಲೇ ನಿಮ್ಗೆ ಮೊದಲನೇ ಆಪ್ಷನ್ ಇಲ್ಲಿ ಡೌನ್ಲೋಡ್ ಇನ್ಫಾರ್ಮೇಶನ್ ಬುಲೆಟ್, ಅಂದ್ರೆ ನಿಮ್ಗೆ ಯಾರಿಗಾದ್ರೂ ರಿಜಿಸ್ಟ್ರೇಷನ್ ಮಾಡೋದು ಗೊತ್ತಿಲ್ಲ ಅಥವಾ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಸೊ ನೀವು ಈ ಸ್ಟೆಪ್ ಅನ್ನ ಡೌನ್ಲೋಡ್ ಬುಲೆಟಿನ್ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಸ್ಟೆಪ್ಸ್ ಟು ಅಪ್ಲೈ ಆನ್ಲೈನ್ ಅಂತ ಕೊಟ್ಟಿರುತ್ತೆ. ಸೊ ನೀವು ಇದರ ಮೂಲಕ ನೀವು ಓದ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನಂತರ ಎರಡನೇ ಆಪ್ಷನ್ ನ್ಯೂ ರಿಜಿಸ್ಟ್ರೇಷನ್. ಯಾರೆಲ್ಲ UGC ನೆಟ್ ಜೂನ್ 2026 ಅರ್ಜಿಯನ್ನು ಸಲ್ಲಿಸ್ತಾ ಇದ್ರು ಮೊದಲಿಗೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ನಿಮ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಇಲ್ಲಿ ಇದನ್ನ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಮಾಡಿದಾಗ ನಂತರ ಇಲ್ಲಿ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಅಂತ ಬರುತ್ತೆ. ಮಾಡಿದಾಗ ಇಲ್ಲಿ ಈ ರೀತಿ ಬರುತ್ತೆ, ಡೈರೆಕ್ಟ್ ಡಿಜಿಲಾಕರ್ ಮೂಲಕನೇ ಅದು ಸೈನ್ ಇನ್ ಆಗುತ್ತೆ. ನಿಮ್ ಯಾವುದೇ ಕಾರಣಕ್ಕೂ ಇಲ್ಲಿ ಯೂಸರ್ ID ಪಾಸ್ವರ್ಡ್ ಮೂಲಕ ಮಾಡಕ್ ಆಗಲ್ಲ. ಸೊ ಇಲ್ಲಿ ಸೈನ್ ಇನ್ ಟು ಯುವರ್ ಅಕೌಂಟ್ ಅಂತ ಬರ್ತಿದೆ. ನೀವು ಡಿಜಿಲಾಕರ್ ಗೆ 3 ರೀತಿಯಲ್ಲಿ ನೀವು ಲಾಗಿನ್ ಆಗ್ಬೋದು. ಒಂದು ನಿಮ್ಮ ಮೊಬೈಲ್ ನಂಬರು, ಇಲ್ಲ ಯೂಸರ್ ನೇಮು, ಇಲ್ಲ ಆಧಾರ್ ನಂಬರ್. ಈ 3ರಲ್ಲಿ ನೀವು ಯಾವ್ದು ಬೇಕಾದ್ರೂ ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ರೆ ಅದು ಮುಂದೆ ಸ್ಟೆಪ್ಗೆ ಹೋಗುತ್ತೆ. ಅಕಸ್ಮಾತ್ ಯಾರಿಗೆಲ್ಲ ಡಿಜಿಲಾಕರ್ ನೀವು ನಮ್ದಿಲ್ಲ ಸೈನ್ ಇನ್ ಮಾಡ್ಕೊಂಡಿಲ್ಲ ನಾವು ಅನ್ನೋದಾದ್ರೆ ಇಲ್ಲಿ ಕೆಳಗೆ ನೀವು ಡು ನಾಟ್ ಹ್ಯಾವ್ ಆನ್ ಅಕೌಂಟ್ ಅಂತ ಇದೆಯಲ್ಲ ಸೈನ್ ಅಪ್ ಅಂತ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಈ ಡಿಜಿಲಾಕರ್ ಗೆ ಯಾವ ರೀತಿ ಸೈನ್ ಇನ್ ಮಾಡ್ಕೊಳ್ಬೇಕು ಅಂತಕ್ಕಂತ ಒಂದು ಸಂಪೂರ್ಣವಾದಂತ ವಿಡಿಯೋವನ್ನ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ನಿಮ್ಗೆ ಗೊಂದಲ ಇದೆನೋ ಸೊ ಅಲ್ಲಿಗೆ ಹೋಗಿ ಚೆಕ್ ಮಾಡ್ಕೊಂಡು ನೀವು ಕೂಡ ಡಿಜಿಲಾಕರ್ಗೆ ಲಾಗಿನ್ ಆಗ್ಬೋದು. ಸೊ ಈ ಒಂದು ಮುಂದೆ ಅರ್ಜಿಯನ್ನ UGC ನೆಟ್ಗೆ ಯಾವ ರೀತಿ ಆನ್ಲೈನ್ ಅರ್ಜಿಯನ್ನ ಭರ್ತಿ ಮಾಡಬೇಕು ಮತ್ತು ಅದಕ್ಕೆ ಬೇಕಾದಂತಹ ದಾಖಲೆಗಳು ಯಾವ್ಯಾವು ಅಂತಕ್ಕಂಥ ಮಾಹಿತಿಯೊಂದಿಗೆ ಬರ್ತೀನಿ. ಸೊ ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.